ನಮಸ್ಕಾರ, ನಾನು ಡಾಕ್ಟರ್ ಸಂಗೀತಾ KN. BG ನಗರದಲ್ಲಿರುವಂಥ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸಂಧಿವಾತ ರೋಗ ತಜ್ಞೆ ಅಥವಾ ರುಮಟಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ಆಸ್ಪತ್ರೆಯಲ್ಲಿ ಮಂಗಳವಾರ ಮತ್ತು ಬುಧವಾರ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಅವೈಲೇಬಲ್ ಇರ್ತೀನಿ. ಸೊ ನಾನು ನೋಡೋಂಥ ಸಮಸ್ಯೆಗಳು ಯಾವುವು ಅಂತ ಫಸ್ಟು ಹೇಳ್ತೀನಿ. ಒಂದು ತುಂಬ ಸಾಮಾನ್ಯವಾಗಿ ನೋಡುವಂಥದ್ದು ಸಂಧಿವಾತ. ಸಂಧಿವಾತ ಅಂತ ಅಂದರೆ ಏನು ಅಂತ ಫಸ್ಟು ನಾನು ಹೇಳ್ತೀನಿ. ಕೀಲುಗಳು ಅಂದರೆ ಎರಡು ಮೂಳೆಗಳ ಮಧ್ಯೆ ಇರುವಂಥ ಸ್ಥಳನ ಸಂಧಿಗಳು ಅಥವಾ ಕೀಲುಗಳು ಅಂತ ನಾವು ಕರಿತೀವಿ. ಕೀಲು ರೋಗ ಅಥವಾ ಸಂಧಿವಾತ ಎರಡೂ ನಾವು ಕಾಮನ್ ಆಗಿ ಉಪಯೋಗಿಸ್ತೀವಿ. ಸೊ ಇದರಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥ ರೋಗಗಳು ಯಾವುವು ಅಂತ ಹೇಳಿದ್ರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತ, ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ. ಇದಲ್ಲದೆ ಬೇರೆ ಬೇರೆ ಕಾಯಿಲೆಗಳಂದರೆ SLE, ಸ್ಕ್ಲೀರೋಡರ್ಮಾ, ಇನ್ಫ್ಲಮೇಟರಿ ಮಯೋಸೈಟಿಸ್, ಸಾರ್ಕಾಯ್ಡೋಸಿಸ್ ಅಂತೆಲ್ಲ ಹಲವಾರು ಕಾಯಿಲೆಗಳನ್ನ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡ್ತೀವಿ. ಸೊ ಹೆಚ್ಚುವರಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನೋಡೋಂಥ ಸಮಸ್ಯೆಗಳು ಯಾವುವು ಅಂತ ಹೇಳಿದ್ರೆ, ಒಂದು ಕೀಲಿಗೆ ಸಂಬಂಧಪಟ್ಟವು, ಅಂದರೆ ಸಣ್ಣ ಕೀಲು ಅಥವಾ ದೊಡ್ಡ ಕೀಲು ಯಾವುದಾದ್ರೂ ಇನ್ವಾಲ್ವ್ಮೆಂಟ್ ಆಗಬಹುದು. ಅದಲ್ಲದೆ ಬೆನ್ನು ಮೂಳೆ ಸಹ ಇನ್ವಾಲ್ವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೀಲಿಗೆ ಸಂಬಂಧಪಟ್ಟಾಗೆ ಈ ರೀತಿ ಇನ್ವಾಲ್ವ್ಮೆಂಟ್ ಇದ್ದು ಇದು ಬೆಳಗಿನ ಹೊತ್ತು ಜಾಸ್ತಿ ಕಾಣಿಸ್ಕೊಂಡು ಜಾಯಿಂಟ್ಸ್ ಅಲ್ಲಿ ಅಥವಾ ಸಂಧಿಗಳಲ್ಲಿ ತುಂಬ ಊತ ಇದ್ದು ಕೈ ಮಡ್ಚಕ್ಕೆ ಅಥವಾ ಕಾಲು ಮಡ್ಚ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು, ಮತ್ತೆ ಸ್ವಲ್ಪ ಕೆಲಸ ಮಾಡಿದ್ಮೇಲೆ ಅಥವಾ ಬಿಸಿ ನೀರಲ್ಲಿ ಕೈ ಅಥವಾ ಕಾಲನ್ನ ಇಟ್ಕೊಂಡ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡಾದ್ಮೇಲೆ ಸ್ವಲ್ಪ ಸಡ್ಲ ಆಗುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಇದಲ್ಲದೆ ಹೆಚ್ಚು ಬಾರಿ ನೋವು ಅಂತ ಹೇಳಿ ಓವರ್ ದ ಕೌಂಟರ್ ಅಂತ ನಾವೇನು ಕರಿತೀವಿ ಅಥವಾ ಮೆಡಿಕಲ್ ಶಾಪಲ್ಲಿ ನಾವು ಮೆಡಿಸಿನ್ಸ್ ತಗೊಳ್ಳೋದು, ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಅದರಿಂದ ಸಹ ಸ್ವಲ್ಪ ನೋವು ಕಡಿಮೆ ಆಗೋಂಥದ್ದು. ಸೊ ಇದು ಕೀಲಿಗೆ ಸಂಬಂಧಪಟ್ಟಿದ್ದು. ಕೆಲವೊಮ್ಮೆ ಬೆನ್ನು ಇನ್ವಾಲ್ವ್ಮೆಂಟ್ ಆಗುವಂಥದ್ದು ಅಂತ ನಾನು ಹೇಳಿದೆ. ಸೊ ಇದು ಯೂಶಲಿ 40 ವರ್ಷಕ್ಕಿಂತ ಕೆಳಗಿನ ಅಥವಾ ಚಿಕ್ಕವರಾದ ಗಂಡು ಮಕ್ಕಳಲ್ಲಿ ಹೆಚ್ಚುವರಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಗಂಡು ಮಕ್ಕಳಲ್ಲಿ ಯೂಶಲಿ ದೊಡ್ಡ ಕೀಲುಗಳು ಅಂದರೆ ಮಂಡಿ ಇರ್ಬೋದು, ಹಿಮ್ಮಡಿ, ಭುಜದ ಕೀಲು, ಸೊ ಈ ರೀತಿ ಇನ್ವಾಲ್ವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನ ಪೆರಿಫೆರಲ್ ಸ್ಪಾಂಡೈಲೋಆರ್ಥೋಪತಿ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ಕೆಲವೊಮ್ಮೆ ಬೆನ್ನು ಮೂಳೆ ಸಹ ಇನ್ವಾಲ್ವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಆ ರೀತಿ ಆದಾಗ ಗಂಡು ಮಕ್ಕಳು ಹೇಗೆ ಪ್ರೆಸೆಂಟೇಷನ್ ಅಥವಾ ಹೇಗೆ ಹಾಸ್ಪಿಟ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಅವರು ಎದ್ದಾಗ ಎಚ್ಚರ ಆದಮೇಲೆ ಅವ್ರಿಗೆ ಹೊರಡೋಕ್ಕೆ ಕಷ್ಟ ಆಗೋದು, ಅಥವಾ ಮಧ್ಯರಾತ್ರಿ ಆದಮೇಲೆ ಹೊರಡೋಕ್ಕೆ ಕಷ್ಟ ಆಗುವಂಥದ್ದು, ಬೆಳಗ್ಗೆ ಎದ್ದಾಗ ಎಚ್ಚರ ಆದಾಗ ಎದ್ದು ಓಡಾಡೋಕ್ಕೆ ಕಷ್ಟ ಆಗುವಂಥದ್ದು, ಇವೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಇದ್ರ ಜೊತೆಗೆ ಚರ್ಮ ಇನ್ವಾಲ್ವ್ಮೆಂಟು ಅಥವಾ ಕಣ್ಣು ಇನ್ವಾಲ್ವ್ಮೆಂಟ್, ಕಣ್ಣು ಕೆಂಪಾಗುವಂಥದ್ದು, ಕಣ್ಣೀರು ತುಂಬ ಜಾಸ್ತಿ ಬರೋದು ಅಥವಾ ಕಣ್ಣು ಕಾಣದೇ ಹೋಗುವಂಥದ್ದು, ಚರ್ಮದಲ್ಲಿ ಏನಾದ್ರು ಸಮಸ್ಯೆಗಳು ಅಂದರೆ ಸೋರಿಯಾಸಿಸ್ ಅಂತ ನಾವೇನು ಕರಿತೀವಿ, ಅದು ಒಂಥರ ಸಿಪ್ಪೆ ಥರ ಸುಲ್ಕೊಂಡು ಬರೋವಂಥದ್ದು, ಈ ರೀತಿಯಾದ ಸಿಂಪ್ಟಮ್ಸ್ ಸಹ ಇರುತ್ತೆ. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಜೊತೆಗೆ ಕರಳಿನ ಇನ್ವಾಲ್ವ್ಮೆಂಟ್ ಸಹ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲ ಒಂದಕ್ಕೊಂದು ಕನೆಕ್ಟೆಡೇ ಇರುತ್ತೆ. ಇದು ಸ್ಪಾಂಡೈಲೋಆರ್ಥೋಪತಿಯ ಕೆಲವೊಂದು ಲಕ್ಷಣಗಳು. ಇನ್ನು SLE ಅಂತ ನಾನು ಒಂದು ಕಂಡೀಷನ್ ಬಗ್ಗೆ ಹೇಳಿದೆ. ಸೊ ಇದರಲ್ಲಿ ಒಂದು ಕೀಲ್ ನೋವು ನಾನೇನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಅದ್ರ ಜೊತೆಗೆ ಬಿಸಿಲಿಗೆ ಹೋದಾಗ ಚರ್ಮದಲ್ಲಿ ಕೆಂಪಾಗಿ ರ್ಯಾಷಸ್ ಬರುವಂಥದ್ದು. ಸೊ ಇದ್ರ ಜೊತೆಗೆ ಬಾಯಲ್ಲಿ ಅಲ್ಸರ್ಸ್ ಆಗೋದು, ತುಂಬ ಹೇರ್ ಫಾಲ್ ಆಗೋದು ಅಥವಾ ತುಂಬ ಕೂದಲು ಉದುರೋದು, ಈ ರೀತಿಯ ಸಮಸ್ಯೆ ಸಹ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಲ್ಲಿ ಥಂಡಿಗಾಲದಲ್ಲಿ ಕೈ ನೀಲಿ ಬಣ್ಣ ಬರುವಂಥದ್ದು, ಅಂದರೆ ಕೈ ಬೆರಳು ಅಥವಾ ಕಾಲು ಬೆರಳುಗಳು ನೀಲಿಗಟ್ಟೋದು, ಇವೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದಲ್ಲದೆ ಸ್ಕ್ಲೀರೋಡರ್ಮಾ ಅನ್ನೋ ಒಂದು ರೋಗದಲ್ಲಿ ಚರ್ಮ ತುಂಬ ಬಿಗಿ ಆಗೋದು, ಮತ್ತು ಬೆರಳು ತುದಿಗಳಲ್ಲಿ ಅಲ್ಸರ್ಸ್ ಅಥವಾ ಗಾಯ ಆಗುವಂಥದ್ದು, ಅದು ವಾಸಿನೇ ಆಗದೆ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳಿರುತ್ತೆ. ಇನ್ನು ಇನ್ಫ್ಲಮೇಟರಿ ಮಯೋಸೈಟಿಸ್ ಅಂತ ಇನ್ನೊಂದು ಕಾಯಿಲೆ ಇದೆ. ಸೊ ಆ ಸಮಸ್ಯೆಯಲ್ಲಿ ಚರ್ಮದ ಇನ್ವಾಲ್ವ್ಮೆಂಟ್ ಮತ್ತು ಕೀಲ್ಗಳ ಇನ್ವಾಲ್ವ್ಮೆಂಟ್ ಜೊತೆಗೆ ಮಾಂಸಖಂಡಗಳು ಸಹ ಅದರಲ್ಲಿ ತೊಂದರೆಗೀಡಾಗುತ್ತೆ. ಅಂದರೆ ಕೈ ಮೇಲೆ ಎತ್ತಕ್ಕೆ ಕಷ್ಟ ಆಗೋದು, ಅಥವಾ ಕೂತಲಿನಿಂದ ಎದ್ದೇಳಕ್ಕೆ ಕಷ್ಟ ಆಗೋದು, ಅಥವಾ ಕೆಳಗಡೆ ಕೂತು ಮೇಲೆ ಎದ್ದೇಳಕ್ಕೆ ತುಂಬ ಹಿಂಸೆ ಪಡುವಂಥದ್ದು, ಆಗದೇ ಇರೋದು, ಮಲಗಿರೋರು ಎದ್ದು ಕೂತ್ಕೊಳ್ಳೋಕ್ಕೆ ಕಷ್ಟ ಆಗೋದು, ಇವೆಲ್ಲ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದು ಇನ್ಫ್ಲಮೇಟರಿ ಮಯೋಸೈಟಿಸ್ ಅನ್ನೋ ಕಾಯಿಲೆದು ಕೆಲವೊಂದು ಲಕ್ಷಣಗಳು. ಇದು ಯಾವ ಕಂಡೀಷನಿಂದ ಬೇಕಾದರೂ ಆಗ್ಬೋದು. ಸೊ ನಾನು ಹೇಳಿರುವಂಥ ಯಾವುದೇ ಕಾಯಿಲೆಗೂ ಇಂಥದ್ದೇ ಕಾರಣದಿಂದ ಇದೆಲ್ಲ ಬಂದಿದೆ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಸೊ ಎಷ್ಟೋ ಸಲ ಇದು ಜೆನೆಟಿಕ್ಸ್ ಅಥವಾ ಅನುವಂಶೀಯ ಕಾಯಿಲೆಗಳು. ಮನೆಯಲ್ಲಿ ಯಾರಿಗಾದ್ರೂ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ಯಾವುದೇ ರೀತಿಯಾದ ಆಟೋಇಮ್ಯೂನ್ ಡಿಸೀಸ್, SLE ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಚಿಕ್ಕ ವಯಸ್ಸಿನಲ್ಲಿ ಡಯಾಬಿಟೀಸ್ ಬಂದಿರುವಂಥದ್ದು ಇರ್ಬೋದು, ಈ ರೀತಿಯಾದ ಒಂದು ಫ್ಯಾಮಿಲಿ ಹಿಸ್ಟ್ರಿ ಸಾಮಾನ್ಯವಾಗಿ ನಾವು ಕಾಣಬಹುದು. ಸೊ ಇನ್ನು ಕೆಲವರಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್, ವೈರಸ್ ಇನ್ಫೆಕ್ಷನ್, ಫ್ಲೂ ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಅಥವಾ ಯಾವುದೇ ವೈರಸ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಸಹ ಇವೆಲ್ಲ ಸಮಸ್ಯೆಗಳು ಕಾಣಬಹುದು. ಇನ್ನು ಒಂದು ಏನು ಅಂತಂದರೆ, ಯಾರಲ್ಲಿ ಇದು ಹೆಚ್ಚು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸೊ ಹೆಚ್ಚುವರಿ ನಾವು ನೋಡೋಂಥ ಕಾಯಿಲೆಗಳು ವಯಸ್ಕರಲ್ಲಿ, ಅಂದರೆ ಯೂಶಲಿ 15ರಿಂದ 45-50 ವರ್ಷದ ಒಳಗಿನ ಜನಗಳಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು. ಮತ್ತು ಮೇಲ್ಸ್ ಅಥವಾ ಫೀಮೇಲ್ಸ್, ಪುರುಷರಲ್ಲಿ ಸ್ವಲ್ಪ ಕಡಿಮೆ ಇದು ನಾವು ನೋಡೋವಂಥದ್ದು. ಹೆಂಗಸರಲ್ಲಿ 9 ಪಟ್ಟು ಹೆಚ್ಚಾಗಿ ನಾವು ಈ ಕಾಯಿಲೆಗಳನ್ನ ನೋಡ್ತೀವಿ. ಬಟ್ ಸ್ಪಾಂಡೈಲೋಆರ್ಥೋಪತಿ ಅಂತ ನಾನೇನು ಹೇಳಿದೆ, ಈ ಕಾಯಿಲೆಗಳು ಹೆಚ್ಚುವರಿ ಗಂಡು ಮಕ್ಕಳಲ್ಲಿ ನಾವು ಕಾಣಬಹುದು.
ಸೊ ಹಾಗಂತ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಅಥವಾ ತುಂಬ ವಯಸ್ಸಾದವರಲ್ಲಿ ಈ ರೀತಿ ರೋಗಗಳು ಬರಲ್ಲ ಅಂತ ಏನೂ ಅಲ್ಲ. ಈ ಸಮಸ್ಯೆಗಳು ಯಾವ ಏಜ್ ಗ್ರೂಪಲ್ಲಿ ಬೇಕಾದರೂ ಕಾಣಿಸ್ಕೊಳ್ಬೋದು. ಅದಕ್ಕೋಸ್ಕರ ಈ ರೀತಿಯಾದ ಸಮಸ್ಯೆಗಳು ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಹ್ಯಾಂಡಲ್ ಮಾಡೋದ್ರಿಂದ ಈ ರೀತಿ ಸಣ್ಣ ಕೀಲುಗಳು, ಊತ ಬರೋದು, ನೋವು ಬರೋದು, ಬೆಳಗ್ಗೆ ಹೊತ್ತು ತುಂಬ ಸ್ಟಿಫ್ನೆಸ್ ಅಥವಾ ಬಿಗಿತಾ ಇರೋವಂಥದ್ದು, ಅಥವಾ ರ್ಯಾಷಸ್ ಬರ್ತಾ ಇರೋದು, ಅಥವಾ ಯೂರಿನಲ್ಲಿ ಪ್ರೋಟೀನ್ಸ್ ಅಥವಾ ನೊರೆಯಾಗಿ ಯೂರಿನ್ ಪಾಸ್ ಆಗುವಂಥದ್ದು, ಈ ರೀತಿ ಯಾವುದೇ ಸಮಸ್ಯೆ ಇದ್ರೂ ಸಹ, ಚರ್ಮ ತುಂಬ ಬಿಗಿತಾ ಬರೋದು, ರ್ಯಾಷಸ್ ಬರೋದು, ಈ ರೀತಿ ಏನೇ ಇದ್ರೂ ಸಹ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ನಾವು ತಜ್ಞರಿದ್ದೀವಿ. ಸೊ ಇಲ್ಲಿ ಬಂದು ಸೌಲಭ್ಯನ ಉಪಯೋಗ ಪಡಿಸ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.